ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತುಳಸಿ ಭಟ್. ಇವತ್ತು ನಾನು ಮತ್ತು ಅಮ್ಮ ಹಬ್ಬದ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನಾವು ಇವತ್ತು ಹೋಗ್ತಾ ಇರೋದು ಮಲ್ಲೇಶ್ವರಂ 8th ಕ್ರಾಸಿಗೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಮಲ್ಲೇಶ್ವರಂಗೆ ಹೋಗಿ ಇಳಿತಿದ್ದಂಗೆ ಕ್ರೌಡ್ ನೋಡಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್. ಜನ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇದ್ದರು. ಹಾಗೆ ಹೂವು ಎಲ್ಲ ಕೇಳಿದ್ರೇನೋ ಅಷ್ಟು ವಿಪರೀತ. ಯಾಕಾದರೂ ಮಲ್ಲೇಶ್ವರಂ ಬಂದ್ವಿ ಅಂತ ಅನ್ನಿಸ್ಬಿಡ್ತು. ಅಮ್ಮನೇ ಹೇಳಿದ್ದು ಮಲ್ಲೇಶ್ವರಂಗೆ ಹೋಗೋಣ, ಕಡಿಮೆ ಇರುತ್ತೆ ಅಂತೇಳಿ. ಬಟ್ ನನಗೆ ಗೊತ್ತಿತ್ತು ಮಲ್ಲೇಶ್ವರಮಲ್ಲಿ ಕಡಿಮೆ ಇರೋದಿಲ್ಲ. ಯಾಕಂದರೆ ಅಫಿಷಿಯಲ್ ಏರಿಯಾ ಆಗಿರೋದನ್ನ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಬರ್ತಾರೆ. ಹಾಗಾಗಿ ಪ್ರೈಸ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ ಅಂತೇಳಿ. ಹಾಗೆ ನಾನು ಅಮ್ಮ ಏನೇನು ಬೇಕೋ ಅದೆಲ್ಲ ತಗೊಳ್ತಾ ಇದ್ವಿ. ಹಾಗೆ ಬಳೆ ಬೇಕಿತ್ತು. ಬಳೆ ಫುಲ್ಲು ಕೇಳಿದ್ದಕ್ಕೆ 300, 350 ಈ ಥರ ಹೇಳ್ತಾರೆ. ಆ್ಯಕ್ಚುಲಿ ಪ್ಲೇನ್ ಬಳೆ ಬಂದುಬಿಟ್ಟು. ಹಾಗೆ ಏನೇನು ಬೇಕೋ ಎಲ್ಲ ಅಲ್ಲಲ್ಲೇ ಒಂದು ಸ್ವಲ್ಪ ನಾವು ತಗೊಳ್ತಾ ಇದ್ದೀವಿ. ಹಾರ ಎಲ್ಲ ನೀವು ಮುಟ್ಟೋದೇ ಬೇಡ, ಅಷ್ಟು ಕಾಸ್ಟ್ಲಿ. ಮಲ್ಲಿಗೆ ಹಾರ ಕೇಳಿದರೆ ದೇವ್ರಿಗೆ ಹಾಕಲಿಕ್ಕೆ 800 ರೂಪಾಯಿ, 1000 ರೂಪಾಯಿ ಈ ಥರ ಹೇಳಿದ್ರು. ಇನ್ನೇನು ಮಾಡೋದು, ಬೇಕಲ್ಲ ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಒಂದು ಮಲ್ಲಿಗೆ ಹಾರ ತಗೊಂಡ್ವಿ. ಇದು ಸೇವಂತಿಗೆನೂ ಅಷ್ಟೇ ಮಾರು 250 ರೂಪಾಯಿ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು. ಮಧ್ಯೆ ಗುಲಾಬಿ ಹಾಕಿ ಕಟ್ಟಿರೋ ಹೂವು ಅಂತೂ 350 ಅನಿಸುತ್ತೆ ಮಾರು. ನೋಡಿ ಸುಸ್ತಾಗಿಬಿಟ್ಟಿದ್ದೀನಿ ನಿಜವಾಗ್ಲೂ. ಕಾಲು ಹಾಕೋಕ್ಕೆ ಜಾಗ ಇರಲಿಲ್ಲ. ಆದರೂ ಏನೇನು ಬೇಕೋ ನೋಡಿ ತೊಗೊಳ್ತಾ ಇದ್ರು ಅಮ್ಮನು. ನನ್ನ ಮುಖ ನೋಡಿ ಇಷ್ಟು ಬೇವ್ತೋಗ್ಬಿಟ್ಟಿದೆ ಅಂತಲೇ. ಹಾಗೆ ಇಲ್ಲಿ ಅಮ್ಮನೂ ಅಷ್ಟೇ ತಗೊಂಡ್ರು. ಫ್ರೂಟ್ಸ್ ಎಲ್ಲ ಬೇಕಿತ್ತು. ಫ್ರೂಟ್ಸ್ ಎಲ್ಲ ಇಲ್ಲೇ ತೊಗೊಳ್ತಾ ಇದ್ವಿ. ಒಂದೊಂದು ಕಡೆ ಒಂದೊಂದು ತೊಗೊಳ್ತಾ ಇದ್ವಿ. ಅಮ್ಮ ಹಾಗೆ ಮಲ್ಲೇಶ್ವರಂ ಬಂದರೆ ದೋಸೆ ತಿನ್ನೋಣ ಅಂತ ಹೇಳ್ತಾರೆ. ಹಾಗಾಗಿ ಮಲ್ಲೇಶ್ವರಮಲ್ಲಿ ಫೇಮಸ್ ಆಗಿರೋ ಹೋಟೆಲಿಗೆ ಬಂದ್ವಿ. ಹಾಗೆ ದೋಸೆ ತಿಂದ್ಕೊಂಡು ಇನ್ನೇನು ಮನೆಗೆ ಹೋಗೋ ಹೊತ್ತಾಯಿತು. ದೋಸೆ ತಿನ್ನೋಣ ಅಂತ ಅಮ್ಮನೂ ಫುಲ್ ಸುಸ್ತಾಗಿಬಿಟ್ಟವ್ರೆ. ನಡೆದು ದೋಸೆ ಎಲ್ಲ ತಿಂದು ಆಟೋ ಮಾಡಿಕೊಂಡು ಸೀದಾ ನಾವು ಮನೆ ಕಡೆ ಹೋಗ್ತಾಯಿದ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.